ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಅಂತೂ ಸಜ್ಜಾಗ್ತಾ ಇದೆ. ಹಳೆ ಮದ್ದು ಗುಂಡುಗಳು ಧ್ವಂಸ. ಸ್ಫೋಟವಾಗದೆ ಉಳಿದಿದ್ದ ಮದ್ದು ಗುಂಡುಗಳನ್ನು ಧ್ವಂಸ ಮಾಡಲಾಗಿದೆ. ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು. ಈ ಸ್ಫೋಟವಾಗದಿರೋದೆಲ್ಲ ಉಳಿದಿರುತ್ತಲ್ಲ, ಅರುಣಾಚಲ ಪ್ರದೇಶದಲ್ಲಿ ಹಳೆ ಮದ್ದುಗಳು ಗುಂಡುಗಳು ಅವುಗಳನ್ನ ನಾಶ ಮಾಡಲಾಗಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ನಿಮ್ಗೆ ಈ ಹಳೆ ಮದ್ದು ಗುಂಡುಗಳು ಅವೆಲ್ಲವೂ ಇರ್ತಾವಲ್ಲ, ಅವು ಸ್ಫೋಟ ಆಗದ ಹಾಗೆ ಉಳ್ಕೊಂಡಿರ್ತಾವಲ್ಲ, ಅವನ್ನ ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದೆಲ್ಲ ವಾರ್ನಿಂಗ್. ಪಾಕಿಸ್ತಾನದವರಿಗೆ ಇದು ವಾರ್ನಿಂಗ್. ಇದು ವಾರ್ನಿಂಗ್ ಅಲ್ಲ, ಕಂಪ್ಲೀಟ್ ನಾವು ಬರ್ತಾ ಇದೀವಿ ಅನ್ನುವಂತ ಟೀಸರ್ ಇದು. ಮೊನ್ನೆ ಟೀಸರ್ ಬಿಟ್ಟು ಒಂದು ಭಯವನ್ನ ಪಡಿಸಿದ್ರು. ಇಲ್ಲಿ ಭಯ ಪಡಿಸುವಂತ ಉದ್ದೇಶ ಏನಿಲ್ಲ. ನೀವು ಮಾಡಿರೋ ತಪ್ಪಿಗೆ ನಾವು ಸರಿಯಾದ ಉತ್ತರವನ್ನ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತ ಎಲ್ಲಾ ರೀತಿಯ ಸಜ್ಜಾಗಿರೋದು. ಆಮೇಲೆ ನಮ್ಮ ಸೇನೆ ನಿರಂತರವಾದಂತ ಕಾರ್ಯಾಚರಣೆ. ಆ ಪರಿಸ್ಥಿತಿಯಲ್ಲೂ ಕೂಡ ನಿರಂತರವಾಗಿ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಶೋಧ ಕಾರ್ಯವನ್ನ ಮಾಡ್ತಾ ಇರೋದು. ಕಾರ್ಯಾಚರಣೆ, ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇರೋದು. ಹಳೆ ಮದ್ದುಗುಂಡುಗಳನ್ನ ಉಳಿದಂತಹ, ಸ್ಫೋಟವಾಗದೆ ಉಳಿದಂತಹ ಮದ್ದುಗುಂಡುಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಪಾಕಿಸ್ತಾನ ಫಿನಿಶ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಕಾಣ್ತಾ ಇದೆ. ಮತ್ತೊಂದು ಕಡೆ ಸಿಡಿಎಸ್ ಸ್ಟಾಫ್ ಸಭೆ ಬೇರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಮೇಜ್ ನಲ್ಲಿ ಹಳೆ ಸ್ಫೋಟವಾಗದೆ ಉಳಿದಂತಹ ಕೆಲವೊಂದು ಮದ್ದುಗುಂಡುಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಾಲೀಮು, ಭರ್ಜರಿ ತಾಲೀಮು, ಒಟ್ಟಾರೆಯಾಗಿ ಪ್ರಾಕ್ಟೀಸ್ ಅಂತೂ ಜೋರಾಗಿ ನಡೀತಾ ಇದೆ. ಆ ಕಡೆ ಪಾಕಿಸ್ತಾನದವರು ಕೂಡ ನಡುಗ್ಬಿಟ್ಟಿದ್ದಾರೆ. ಅವರು ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಪ್ರಾಕ್ಟೀಸ್ ಮಾಡುವಂತ ವಿಮಾನ ಅವ್ರಿಗೆ ವಾಪಸ್ ಬಂದು ಹೊಡೆದಿದೆ. ಅಂತ ವಿಮಾನನ ಬಳಸ್ಕೊಂಡು ಅದನ್ನ ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ ಅವರಿಗೆ. ಇನ್ನು ಅದು ಹೆಂಗ್ ಯುದ್ಧ ಗೆಲ್ತಾರೋ ಅಂತ ಕಾದು ನೋಡ್ಬೇಕು. ಯುದ್ಧ ಗೆಲ್ಲೋದ್ರ ಮಾತೇ ಇಲ್ಲ. ಯಾಕಂದ್ರೆ ನಮ್ಮ ಸೇನಾ ಬಲವನ್ನ ನೀವು ಗಮನಿಸಿದ್ದೀರಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಅದ್ಯಾರೋ ಪಾಕಿಸ್ತಾನದ ಮಂತ್ರಿಗಳೇ ನಮಸ್ಕಾರ, ನೀವು ತಡಬಡಾಯಿಸ್ಕೊಂಡೆ ತೊತ ಅನ್ಕೊಂಡೆ ಅದೇನೋ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಅಣ್ವಸ್ತ್ರ ದಾಳಿ ಮಾಡ್ತೀನಿ ಅಂತಂದ್ರಿ. ಅದು ಭಯದಲ್ಲೇ ಹೇಳಿದ್ದು, ಗೊತ್ತಾಗ್ತಾ ಇದೆ ನಿಮ್ಮ ಮಾತಲ್ಲೇ. ಅಣ್ವಸ್ತ್ರಗಳನ್ನ ದಾಳಿ ಮಾಡ್ತೀವಿ ಅಂತ. ಒಂದ್ಸಲ ಅದನ್ನು ನೋಡ್ಕೊಂಬಿಡಿ. ಗಮನಿಸ್ತಾ ಇದ್ದೀರಾ, ಈ ಹಳೆ ಮದ್ದುಗುಂಡುಗಳನ್ನ ಸ್ಫೋಟಿಸ್ತಾ ಇದ್ದಾರೆ, ಧ್ವಂಸ ಮಾಡ್ತಾ ಇದ್ದಾರೆ. ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಅಂತೂ ಸಜ್ಜಾಗ್ತಾ ಇದೆ. ಹಳೆ ಮದ್ದುಗುಂಡುಗಳು ಧ್ವಂಸ. ಸ್ಫೋಟವಾಗದೆ ಉಳಿದಿದ್ದ ಮದ್ದುಗುಂಡುಗಳನ್ನ ಧ್ವಂಸ ಮಾಡಲಾಗಿದೆ. ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು. ಈ ಸ್ಫೋಟವಾಗದಿರೋದೆಲ್ಲ ಉಳಿದಿರುತ್ತಲ್ಲ, ಅರುಣಾಚಲ ಪ್ರದೇಶದಲ್ಲಿ ಹಳೆ ಮದ್ದುಗಳು ಗುಂಡುಗಳು ಅವುಗಳನ್ನ ನಾಶ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ನಿಮ್ಗೆ ಈ ಹಳೆ ಮದ್ದು ಗುಂಡುಗಳು ಅವೆಲ್ಲವೂ ಇರ್ತಾವಲ್ಲ, ಅವು ಸ್ಫೋಟ ಆಗದ ಹಾಗೆ ಉಳ್ಕೊಂಡಿರ್ತಾವಲ್ಲ, ಅವನ್ನ ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದೆಲ್ಲ ವಾರ್ನಿಂಗ್. ಪಾಕಿಸ್ತಾನದವರಿಗೆ ಇದು ವಾರ್ನಿಂಗ್. ಇದು ವಾರ್ನಿಂಗ್ ಅಲ್ಲ, ಕಂಪ್ಲೀಟ್ ನಾವು ಬರ್ತಾ ಇದೀವಿ ಅನ್ನುವಂತ ಟೀಸರ್ ಇದು. ಮೊನ್ನೆ ಟೀಸರ್ ಬಿಟ್ಟು ಒಂದು ಭಯವನ್ನ ಪಡಿಸಿದ್ರು. ಇಲ್ಲಿ ಭಯ ಪಡಿಸುವಂತ ಉದ್ದೇಶ ಏನಿಲ್ಲ. ನೀವು ಮಾಡಿರೋ ತಪ್ಪಿಗೆ ನಾವು ಸರಿಯಾದ ಉತ್ತರವನ್ನ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತ ಎಲ್ಲಾ ರೀತಿಯ ಸಜ್ಜಾಗಿರೋದು. ಆಮೇಲೆ ನಮ್ಮ ಸೇನೆ ನಿರಂತರವಾದಂತ ಕಾರ್ಯಾಚರಣೆ. ಆ ಪರಿಸ್ಥಿತಿಯಲ್ಲೂ ಕೂಡ ನಿರಂತರವಾಗಿ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಶೋಧ ಕಾರ್ಯವನ್ನ ಮಾಡ್ತಾ ಇರೋದು. ಕಾರ್ಯಾಚರಣೆ, ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇರೋದು. ಹಳೆ ಮದ್ದುಗುಂಡುಗಳನ್ನ ಉಳಿದಂತಹ, ಸ್ಫೋಟವಾಗದೆ ಉಳಿದಂತಹ ಮದ್ದುಗುಂಡುಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಪಾಕಿಸ್ತಾನ ಫಿನಿಶ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಕಾಣ್ತಾ ಇದೆ. ಮತ್ತೊಂದು ಕಡೆ ಸಿಡಿಎಸ್ ಸ್ಟಾಫ್ ಸಭೆ ಬೇರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಮೇಜ್ ನಲ್ಲಿ ಹಳೆ ಸ್ಫೋಟವಾಗದೆ ಉಳಿದಂತಹ ಕೆಲವೊಂದು ಮದ್ದುಗುಂಡುಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಾಲೀಮು, ಭರ್ಜರಿ ತಾಲೀಮು, ಒಟ್ಟಾರೆಯಾಗಿ ಪ್ರಾಕ್ಟೀಸ್ ಅಂತೂ ಜೋರಾಗಿ ನಡೀತಾ ಇದೆ.
ಆ ಕಡೆ ಪಾಕಿಸ್ತಾನದವರು ಕೂಡ ನಡುಗ್ಬಿಟ್ಟಿದ್ದಾರೆ. ಅವರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಪ್ರಾಕ್ಟೀಸ್ ಮಾಡುವಂತ ವಿಮಾನ ಅವ್ರಿಗೆ ವಾಪಸ್ ಬಂದು ಹೊಡೆದಿದೆ. ಅಂತ ವಿಮಾನನ ಬಳಸ್ಕೊಂಡು ಅದನ್ನ ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ ಅವರಿಗೆ. ಇನ್ನ ಅದ್ ಹೆಂಗ್ ಯುದ್ಧ ಗೆಲ್ತಾರೋ ಅಂತ ಕಾದು ನೋಡ್ಬೇಕು. ಯುದ್ಧ ಗೆಲ್ಲೋದ್ರ ಮಾತೇ ಇಲ್ಲ. ಯಾಕಂದ್ರೆ ನಮ್ಮ ಸೇನಾ ಬಲವನ್ನ ನೀವು ಗಮನಿಸಿದ್ದೀರಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಅದ್ಯಾರೋ ಪಾಕಿಸ್ತಾನದ ಮಂತ್ರಿಗಳೇ ನಮಸ್ಕಾರ, ನೀವು ತಡಬಡಾಯಿಸ್ಕೊಂಡೆ ಅನ್ಕಂಡೆ ಅದೇನೋ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಣ್ವಸ್ತ್ರ ದಾಳಿ ಮಾಡ್ತೀನಿ ಅಂತಂದ್ರಿ. ಅದು ಭಯದಲ್ಲೇ ಹೇಳಿದ್ದು ಗೊತ್ತಾಗ್ತಾ ಇದೆ ನಿಮ್ಮ ಮಾತಲ್ಲೇ. ಅಣ್ವಸ್ತ್ರಗಳನ್ನ ದಾಳಿ ಮಾಡ್ತೀವಿ ಅಂತ ಒಂದ್ಸಲ ಅದನ್ನು ನೋಡ್ಕೊಂಬಿಡಿ. ಗಮನಿಸ್ತಾ ಇದ್ದೀರಾ, ಈ ಹಳೆ ಮದ್ದುಗುಂಡುಗಳನ್ನ ಸ್ಫೋಟಿಸ್ತಾ ಇದ್ದಾರೆ, ಧ್ವಂಸ ಮಾಡ್ತಾ ಇದ್ದಾರೆ. ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಅಂತೂ ಸಜ್ಜಾಗ್ತಾ ಇದೆ. ಹಳೆ ಮದ್ದುಗುಂಡುಗಳು ಧ್ವಂಸ, ಸ್ಫೋಟವಾಗದೆ ಉಳಿದಿದ್ದ ಮದ್ದುಗುಂಡುಗಳನ್ನ ಧ್ವಂಸ ಮಾಡಲಾಗಿದೆ. ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು. ಈ ಸ್ಫೋಟವಾಗದಿರೋದೆಲ್ಲ ಉಳಿದಿರುತ್ತಲ್ಲ, ಅರುಣಾಚಲ ಪ್ರದೇಶದಲ್ಲಿ ಹಳೆ ಮದ್ದುಗಳು ಗುಂಡುಗಳು ಅವುಗಳನ್ನ ನಾಶ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ನಿಮ್ಗೆ ಈ ಹಳೆ ಮದ್ದುಗುಂಡುಗಳು ಅವೆಲ್ಲವೂ ಇರ್ತಾವಲ್ಲ, ಅವು ಸ್ಫೋಟ ಆಗದ ಹಾಗೆ ಉಳ್ಕೊಂಡಿರ್ತಾವಲ್ಲ, ಅವನ್ನ ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದೆಲ್ಲ ವಾರ್ನಿಂಗ್, ಪಾಕಿಸ್ತಾನದವರಿಗೆ ಇದು ವಾರ್ನಿಂಗ್. ಇದು ವಾರ್ನಿಂಗ್ ಅಲ್ಲ, ಕಂಪ್ಲೀಟ್ ನಾವು ಬರ್ತಾ ಇದೀವಿ ಅನ್ನುವಂತ ಟೀಸರ್ ಇದು. ಮೊನ್ನೆ ಟೀಸರ್ ಬಿಟ್ಟು ಒಂದು ಭಯವನ್ನ ಪಡಿಸಿದ್ರು. ಇಲ್ಲಿ ಭಯ ಪಡಿಸುವಂತ ಉದ್ದೇಶ ಏನಿಲ್ಲ. ನೀವು ಮಾಡಿರೋ ತಪ್ಪಿಗೆ ನಾವು ಸರಿಯಾದ ಉತ್ತರವನ್ನ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತ ಎಲ್ಲಾ ರೀತಿಯ ಸಜ್ಜಾಗಿರೋದು. ಆಮೇಲೆ ನಮ್ಮ ಸೇನೆ ನಿರಂತರವಾದಂತಹ ಕಾರ್ಯಾಚರಣೆ, ಆ ಪರಿಸ್ಥಿತಿಯಲ್ಲೂ ಕೂಡ ನಿರಂತರವಾಗಿ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಶೋಧ ಕಾರ್ಯವನ್ನ ಮಾಡ್ತಾ ಇರೋದು. ಕಾರ್ಯಾಚರಣೆ, ಭರ್ಜರಿ ಕಾರ್ಯಾಚರಣೆ ಮಾಡ್ತಾ ಇರೋದು. ಹಳೆ ಮದ್ದುಗುಂಡುಗಳನ್ನ ಉಳಿದಂತಹ ಸ್ಫೋಟವಾಗದೆ ಉಳಿದಂತಹ ಮದ್ದುಗುಂಡುಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಪಾಕಿಸ್ತಾನ ಫಿನಿಶ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಕಾಣ್ತಾ ಇದೆ. ಮತ್ತೊಂದು ಕಡೆ ಸಿಡಿಎಸ್ ಸ್ಟಾಫ್ ಸಭೆ ಬೇರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಮೇಜ್ನಲ್ಲಿ ಹಳೆ ಸ್ಫೋಟವಾಗದೆ ಉಳಿದಂತಹ ಕೆಲವೊಂದು ಮದ್ದುಗುಂಡುಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಾಲೀಮು, ಭರ್ಜರಿ ತಾಲೀಮು, ಒಟ್ಟಾರೆಯಾಗಿ ಪ್ರಾಕ್ಟೀಸ್ ಅಂತೂ ಜೋರಾಗಿ ನಡೀತಾ ಇದೆ. ಆ ಕಡೆ ಪಾಕಿಸ್ತಾನದವರು ಕೂಡ ನಡುಗ್ಬಿಟ್ಟಿದ್ದಾರೆ. ಅವರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಪ್ರಾಕ್ಟೀಸ್ ಮಾಡುವಂತ ವಿಮಾನ ಅವ್ರಿಗೆ ವಾಪಸ್ ಬಂದು ಹೊಡೆದಿದೆ. ಅಂತ ವಿಮಾನನ ಬಳಸ್ಕೊಂಡು ಅದನ್ನ ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ ಅವರಿಗೆ. ಇನ್ನ ಅದ್ ಹೆಂಗ್ ಯುದ್ಧ ಗೆಲ್ತಾರೋ ಅಂತ ಕಾದು ನೋಡ್ಬೇಕು. ಯುದ್ಧ ಗೆಲ್ಲೋದ್ರ ಮಾತೇ ಇಲ್ಲ. ಯಾಕಂದ್ರೆ ನಮ್ಮ ಸೇನಾ ಬಲವನ್ನ ನೀವು ಗಮನಿಸಿದ್ದೀರಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಅದ್ಯಾರೋ ಪಾಕಿಸ್ತಾನದ ಮಂತ್ರಿಗಳೇ ನಮಸ್ಕಾರ, ನೀವು ತಡಬಡಾಯಿಸ್ಕೊಂಡೆ ಅನ್ಕಂಡೆ ಅದೇನೋ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಣ್ವಸ್ತ್ರ ದಾಳಿ ಮಾಡ್ತೀನಿ ಅಂತಂದ್ರಿ. ಅದು ಭಯದಲ್ಲೇ ಹೇಳಿದ್ದು ಗೊತ್ತಾಗ್ತಾ ಇದೆ ನಿಮ್ಮ ಮಾತಲ್ಲೇ. ಅಣ್ವಸ್ತ್ರಗಳನ್ನ ದಾಳಿ ಮಾಡ್ತೀವಿ ಅಂತ ಒಂದ್ಸಲ ಅದನ್ನು ನೋಡ್ಕೊಂಬಿಡಿ. ಗಮನಿಸ್ತಾ ಇದ್ದೀರಾ, ಈ ಹಳೆ ಮದ್ದುಗುಂಡುಗಳನ್ನ ಸ್ಫೋಟಿಸ್ತಾ ಇದ್ದಾರೆ, ಧ್ವಂಸ ಮಾಡ್ತಾ ಇದ್ದಾರೆ.